ಉತ್ತರ ಪ್ರದೇಶದಲ್ಲಿ ಸಾಮೂಹಿಕ ಮದುವೆ ಸ್ಕ್ಯಾಮ್ ಆಗಿದೆ. ಯುಪಿ ಶಾದಿ ಅನುದಾನ ಯೋಜನೆಯಲ್ಲಿ ವಂಚನೆ. ಸಾಮೂಹಿಕ ಮದುವೆ ಅನ್ನೋದು ಸಾಕಷ್ಟು ಮಂದಿಗೆ ಸಹಾಯ ಮಾಡುವಂತ ಕುಟುಂಬಕ್ಕೆ ಉಪಯುಕ್ತವಾಗುವಂತ ಒಂದು ಯೋಜನೆ. ಆದ್ರೆ ಇದರಲ್ಲೇ ಸ್ಕ್ಯಾಮ್ ಅನ್ನ ಮಾಡೋಕೆ ಹೊರಟಿದ್ದಾರೆ. ದುಡ್ಡು ಹೊಡೆಯಲು ಫೇಕ್ ಮದುವೆ ಒಂದು ಸೀನನ್ನ ಕ್ರಿಯೇಟ್ ಮಾಡಿದ್ರು. ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿ ಹಣದ ಲೂಟಿ, ಅಂದ್ರೆ ಒಂದು ಫೇಕ್ ಮದುವೆ ರೀತಿಯಾಗಿ ಎಲ್ಲರೂ ಕೂಡ ಮದುವೆ ಆಗುವಂತ ಜೋಡಿಗಳು ಅನ್ನೋ ಹಾಗೆ ಪೋಸ್ಟ್ ಕೊಟ್ಟರು. ವರ ವಧುವಿನಂತೆ ಪೋಸ್ಟ್ ಕೊಡಿ ಅಂತ ಹೇಳಿ ಅಲ್ಲಿ ಫೋಟೋವನ್ನ ವಿಡಿಯೋನ ಮಾಡಿದ್ರು. ವಿಡಿಯೋ ವೈರಲ್ ಆಗ್ತಿದ್ದಂತೆ ಈ ಧೋಖಾ ಬಯಲಾಗಿದೆ. ಪ್ರಕರಣದ ಸಂಬಂಧ ಈವರೆಗೆ 15 ಆರೋಪಿಗಳ ಬಂಧನ ಆಗಿದೆ. ಯುಪಿಯ ಬಲಿಯಾದಲ್ಲಿ ಆಗಿರುವಂತಹ ವಂಚನೆ ಇದು. ನೋಡಿ, ಇವರೆಲ್ಲರೂ ಕೂಡ ನಿಜಕ್ಕೂ ವಧುವರಲ್ಲ. ನೋಡೋಕೆ ಮಾತ್ರ ನಿಜ ಅಲ್ಲೊಂದು ಮದುವೆ ಆಗ್ತಿದೆಯೇನೋ, ಸಾಮೂಹಿಕ ವಿವಾಹ ಆಗ್ತಿದೆ ಅಂತ. ಆದರೆ ಇವರೆಲ್ಲರೂ ಕೂಡ ಅದಕ್ಕೋಸ್ಕರ ಅಂತ ಮಾಡಿರುವಂಥ ಒಂದಷ್ಟು ಅರೇಂಜ್ಮೆಂಟ್ಗಳು. ಈ ರೀತಿಯಾಗಿ ಗಂಡು ಹೆಣ್ಣು ಅನ್ನೋ ರೀತಿಯ ಮದುವೆ ಆಗ್ತಿದೆ ಅನ್ನೋ ಸೀನ್ ಕ್ರಿಯೇಟ್ ಮಾಡಲಾಗಿತ್ತು. 568 ಜೋಡಿಗಳು ಭಾಗಿಯಾಗಿದ್ದರು. ಜನವರಿ 25ರಂದು ಬಲ್ಯಾದಲ್ಲಿ ನಡೆದಂಥ ಸಾಮೂಹಿಕ ವಿವಾಹ. ಒಬ್ಬೊಬ್ಬರಿಗೆ ಪೋಸ್ಟ್ ಕೊಡೋದಕ್ಕೆ 2,000 ರಿಂದ 5,000 ರೂಪಾಯಿವರೆಗೆ ಹಣ ನೀಡಲಾಗಿದೆ. ಯುಪಿ ಶಾದಿ ಅನುದಾನ್ ಯೋಜನೆಯಲ್ಲಿ ಆಗಿರುವಂಥ ವಂಚನೆ ಇದು. ಯೋಜನೆಯಲ್ಲಿ 51,000 ಹಣ ಕೊಡಲಾಗುತ್ತೆ. ಯೋಜನೆಯಲ್ಲಿ 35,000 ಹಣ ವಧುಗೆ ಸಿಗುತ್ತೆ ಅಂತ ಅನೌನ್ಸ್ ಮಾಡಿದರು. ಮದುವೆ ವಸ್ತು ಖರೀದಿಗೆ 10,000 ಹಣ ಸಿಗುತ್ತೆ. ಮದುವೆ ಆಯೋಜನೆಗೆ 6,000 ಹಣ ಕೊಡಲಾಗುತ್ತೆ ಅನ್ನೋದು. ಒಬ್ಬೊಬ್ಬರಿಗೆ ಪೋಸ್ಟ್ ಕೊಡೋದಕ್ಕೆ ವರ ವಧುವಿನ ಹಾಗೆ 2,000 ರಿಂದ 5,000ವರೆಗೆ ಹಣ ಕೊಟ್ಟಿದ್ದಾರೆ. ಒಂದು ಫೇಕ್ ಮದುವೆಯ ಸೀನ್ ಕ್ರಿಯೇಟ್ ಮಾಡಲಾಗಿದೆ. ಅದರಿಂದ ಈ ಶಾದಿ ಅನುದಾನ್ ಯೋಜನೆಯಲ್ಲಿ ಬರುವ ಹಣವನ್ನು ಲಪಟಾಯಿಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದು ಕೂಡ ಒಂದಲ್ಲ ಎರಡಲ್ಲ, 568 ಜೋಡಿಗಳ ಮದುವೆ ಅಂತ.